ನಮಸ್ಕಾರ ಸ್ನೇಹಿತರೆ ಇಸ್ಲಾಮಾಬಾದ್ನಿಂದ ಬರುತ್ತಿರುವ ಸುದ್ದಿ ಒಳ್ಳೆಯದಿಲ್ಲ. ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಶಾಂತಿ ಮಾತುಕತೆಗಳ ಬಗ್ಗೆ ಅನಿಶ್ಚಿತತೆ ಹೆಚ್ಚಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗಿರುವ ಯುದ್ಧ ವಿರಾಮ ಬುಧವಾರ ಸಂಜೆ ವಾಷಿಂಗ್ಟನ್ ಸಮಯ ನಂತರ ಮುಂದುವರಿಯುವುದಿಲ್ಲ. ಭಾರತೀಯ ಸಮಯದ ಪ್ರಕಾರ ಗುರುವಾರ ಬೆಳಗ್ಗೆ ಸುಮಾರು 3ರಿಂದ 4 ಗಂಟೆಯ ನಡುವೆ ಈ ಡೆಡ್ಲೈನ್ ಮುಗಿಯಲಿದೆ. ಈ ನಡುವೆ ಅಮೆರಿಕ ತನ್ನ ಪ್ರತಿನಿಧಿ ತಂಡವನ್ನು ಇಸ್ಲಾಮಾಬಾದ್ಗೆ ಕಳುಹಿಸಲು ಸಿದ್ಧವಾಗಿದೆ. ಇಲ್ಲಿ ಎರಡನೇ ಸುತ್ತಿನ ಮಾತುಕತೆ ನಡೆಯುವ ಸಾಧ್ಯತೆ ಕೂಡ ಇದೆ. ಆದರೆ ಈಗಾಗಲೇ ಹೇಳಿದ ನಮ್ಮ ಷರತ್ತುಗಳನ್ನು ಒಪ್ಪದಿದ್ದರೆ ನಾವು ಮಾತುಕತೆಯಲ್ಲಿ ಭಾಗವಹಿಸುವುದಿಲ್ಲ. ಇರಾನ್ ನಿಲುವು ತುಂಬಾ ಕಠಿಣವಾಗಿದೆ. ಅವರ ಅಧ್ಯಕ್ಷ ಮಸೂದ್ ಪೆಜಿಶಿಯನ್ ಹೇಳಿದ್ದಾರೆ, ಇರಾನ್ ಜನರು ಯಾರೂ ಹೆದರೋದಿಲ್ಲ, ಒತ್ತಡಕ್ಕೆ ತಲೆಬಾಗುವುದಿಲ್ಲ. ಅಮೆರಿಕದ ನಡೆ ಬಗ್ಗೆ ಅವರ ಅನುಮಾನ ವ್ಯಕ್ತಪಡಿಸಿದ್ದಾರೆ ಮತ್ತು ಇದು ನಂಬಿಕೆಗೆ ಧಕ್ಕೆಯಾಗಿದೆ ಎಂದು ಹೇಳಿದ್ದಾರೆ. ಇನ್ನೊಂದೆಡೆ ಅಮೆರಿಕ ಹೇಳುತ್ತಿದೆ, ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಇರಾನ್ಗೆ ಉತ್ತಮ ಭವಿಷ್ಯ ಇರಬಹುದು. ಆದರೆ ಅದೇ ಸಮಯದಲ್ಲಿ ಕಠಿಣ ಎಚ್ಚರಿಕೆಗಳನ್ನು ನೀಡುತ್ತಿದೆ. ಇದರಿಂದ ಪರಿಸ್ಥಿತಿ ಶಾಂತವಾಗುವ ಬದಲು ಇನ್ನಷ್ಟು ತೀವ್ರವಾಗ್ತಿದೆ. ಸಮುದ್ರ ಪ್ರದೇಶದಲ್ಲೂ ಈ ಉದ್ವಿಗ್ನತೆ ಸ್ಪಷ್ಟವಾಗಿದೆ. ಸ್ಟ್ರೈಟ್ ಆಫ್ ಹಾರ್ಮಜ್ ಮೂಲಕ ಸಾಗುವ ಹಡಗುಗಳ ಸಂಚಾರ ಕಡಿಮೆಯಾಗಿದೆ. ಯುದ್ಧ ಮತ್ತೆ ಶುರುವಾಗಬಹುದು ಎಂಬ ಭಯದಿಂದ ಹಲವರು ರಿಸ್ಕ್ ತೆಗೆದುಕೊಳ್ಳುತ್ತಿಲ್ಲ. ಇದರ ನಡುವೆ ಅಮೆರಿಕ ಪಡೆಗಳು ಒಂದು ಇರಾನ್ ಹಡಗನ್ನು ತಡೆದು ತಮ್ಮ ವಶಕ್ಕೆ ಪಡೆದಿರುವುದು ಮತ್ತಷ್ಟು ಉದ್ವಿಗ್ನತೆ ಹೆಚ್ಚಿಸಿದೆ. ಇದನ್ನು ಇರಾನ್ ಯುದ್ಧ ವಿರಾಮ ಉಲ್ಲಂಘನೆ ಎಂದು ಹೇಳಿದೆ ಮತ್ತು ಪ್ರತಿಕ್ರಿಯೆ ನೀಡುವುದಾಗಿ ಎಚ್ಚರಿಸಿದೆ. ಇರಾನ್ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಗೀರ್ ಘಾಲಿಬ್ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾತುಕತೆ ನಡೆಯಬೇಕೆಂದರೆ ಸಮಾನವಾಗಿ ನಡೆಯಬೇಕು, ಒತ್ತಡದಲ್ಲಿ ಅಥವಾ ಶರಣಾಗತಿಯ ರೀತಿಯಲ್ಲಿ ಅಲ್ಲ. ಇದೀಗ ಎರಡೂ ದೇಶಗಳು ಮಾತುಕತೆಗೂ ಮುನ್ನ ತಮ್ಮ ನಿಲುವುಗಳನ್ನು ಕಠಿಣಗೊಳಿಸುತ್ತಿವೆ. ಕೆಲ ತಜ್ಞರು ಇದನ್ನು ನೆಗೋಷಿಯೇಷನ್ ತಂತ್ರ ಎಂದು ಹೇಳಿದ್ರು. ನೆಲದ ಪರಿಸ್ಥಿತಿ ಹೆಚ್ಚು ಗಂಭೀರವಾಗಿದೆ. ಮಧ್ಯಪೂರ್ವ ದೇಶಗಳಲ್ಲಿ ಭಯದ ವಾತಾವರಣ ಇದೆ. ಅಲ್ಲಿ ಇರುವ ಭಾರತೀಯರು ಕೂಡ ಮುಂದೇನು ಆಗುತ್ತೋ ಎಂದು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೂ ಮೀರಿ ಇರಾಕ್ ಹಾಗೂ ಇತರೆ ಪ್ರದೇಶಗಳು ಗುಂಪುಗಳು ಯುದ್ಧ ವಿರಾಮ ಮುಗಿದರೆ ಮತ್ತೆ ದಾಳಿ ಆರಂಭವಾಗುವುದು ಎಂದು ಸೂಚನೆ ನೀಡಿವೆ. ಈಗ ವಿಶ್ವ ಗಮನ ಎಲ್ಲವೂ ಒಂದು ಪ್ರಶ್ನೆಯ ಮೇಲೆ ಇದೆ. ಯುದ್ಧ ವಿರಾಮ ಮುಗಿದ ನಂತರ ಶಾಂತಿ ಮುಂದುವರಿಯುತ್ತದೆ ಅಥವಾ ಮತ್ತೆ ಯುದ್ಧ ಪ್ರಾರಂಭವಾಗುತ್ತದೆ ಅಂತ ಸ್ಪಷ್ಟ ಉತ್ತರ ಇಲ್ಲ. ಆದರೆ ಮುಂದಿನ ಕೆಲವು ಗಂಟೆಗಳು ಬಹಳ ಮಹತ್ವದ್ದಾಗಿದೆ. ಇದಾಗಿತ್ತು ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.